ಕಾದಿದೆಯಂತೆ ಮತ್ತೊಂದು ಬಿಗ್ ಶಾಕ್. ರಾಜಧಾನಿ ಜನತೆಗೆ ಮತ್ತೊಂದು ಪ್ರೈಸ್ ಹೈಕ್ ಬರೆ ಬೀಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವ ಬರೆ ಬೀಳುತ್ತೆ? ಮತ್ತೆ ಹಾಗಾದ್ರೆ ದುಬಾರಿ ಆಗುತ್ತಾ ದಿನನಿತ್ಯದ ಬಳಕೆ ವಸ್ತುಗಳು? ಉಸ್ತುವಾರಿ ಸಿಗ್ನಲ್ ನೀಡಿದ್ರೆ ಶೀಘ್ರದಲ್ಲೇ ಪ್ರೈಸ್ ಹೈಕ್ ಆಗುವ ಸಾಧ್ಯತೆ ಹೆಚ್ಚಿದೆಯಂತೆ. ಈಗಾಗಲೇ ಬೆಂಗಳೂರಿಗರಿಗೆ ಒಂದಲ್ಲ ಒಂದು ಬಿಸಿ ಮುಟ್ಟಾನೆ ಇದೆ. ಹಾಲಿನ ದರ ಏರಿಕೆ ಆಯ್ತು, ಮದ್ಯದ ದರ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ದರದ ಏರಿಕೆ ಆಯ್ತು, ಮನೆ ಬಾಡಿಗೆ ದರವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೆ. ಅದಾದ ನಂತರ ಈಗ ಮತ್ತೆ ಪ್ರೈಸ್ ಹೈಕ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆಯಂತೆ. ದಿನ ಬೆಳಗಾದ್ರೆ ಸಿಲಿಕಾನ್ ಸಿಟಿ ಜನರು ಬರೀ ಶಾಕ್ ನಲ್ಲೇ ಹೇಳ್ಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಬೆಂಗಳೂರಿಗೆ ಬ್ಯಾಕ್ ಟು ಬ್ಯಾಕ್ ಆಘಾತಗಳು ಎದುರಾಗ್ತಾನೆ ಇದೆ. ರಾಜಧಾನಿ ಜನತೆಗೆ ಮತ್ತೊಂದು ಪ್ರೈಸ್ ಹೈಕ್ ಬರಬೀಳ್ತಾ ಇದೆ ಅಂತೆ. ಹಾಗಾದ್ರೆ ಮತ್ತೆ ದುಬಾರಿ ಆಗುತ್ತಾ ದಿನನಿತ್ಯದ ಬಳಕೆಯ ವಸ್ತುಗಳು? ಉಸ್ತುವಾರಿ ಸಿಗ್ನಲ್ ನೀಡಿದ್ರೆ ಅತಿ ಶೀಘ್ರದಲ್ಲಿ ಅಟ್ ಎನಿ ಟೈಮ್ ಪ್ರೈಸ್ ಹೈಕ್ ಆಗೋ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವುದರ ದರವನ್ನ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ನಾವು ಗಮನಿಸಿದ್ದೀವಿ, ಹಾಲಿನ ದರ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯ್ತು, ಮದ್ಯದ ದರ ಏರಿಕೆ ಆಯ್ತು, ದಿನನಿತ್ಯದ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಯ್ತು, ತರಕಾರಿ ಇತ್ಯಾದಿ ಎಲ್ಲದರ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ. ಈಗ ಮತ್ತೊಂದರ ಮೇಲೆ ಬೆಲೆ ಏರಿಕೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಿಲಿಕಾನ್ ಸಿಟಿ ಮಂದಿ ಈಗಲಿಂದಾನೇ ಪ್ರಿಪೇರ್ ಆಗಬೇಕಾಗಿದೆ. ಈಗಿನಿಂದಾನೇ ನಾವು ನೀರಿನ ದರ ಹೆಚ್ಚಳ ಆಗುತ್ತೆ ಅಂತ ನಂಬ್ಕೋಬೇಕಾಗಿದೆ. ಎಸ್, ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಜಲ ಮಂಡಳಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್ ಅನ್ನ ನೀಡೋದಕ್ಕೆ BWSSB ಸನ್ನದ್ಧ ಆಗಿದೆ. ವಿಧಾನಸಭಾ ಕ್ಷೇತ್ರಗಳ 27 ಮಂದಿ ಶಾಸಕರಿಗೆ ಮನವಿಯನ್ನು ಕೂಡ ಮಾಡಲಾಗಿರುವಂತದ್ದು. ಬೆಂಗಳೂರಿನ ಶಾಸಕರಿಗೆ ಜಲಮಂಡಳಿಯಿಂದ ಪತ್ರ ರವಾನೆಯಾಗಿದೆ. ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕಾಗಿದೆ. ಸರಿ ತಪ್ಪು ಏನು, ಪ್ಲಸ್ ಮೈನಸ್ ಏನು ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾಗಿದೆ. ಪತ್ರದ ಮೂಲಕ ರಾಮ್ ಪ್ರಸಾದ್ ಮನೋಹರ್ ಮನವಿಯನ್ನ ಮಾಡಿದ್ದಾರೆ. 2014ರ ನವೆಂಬರ್ನಲ್ಲಿ ಈ ಹಿಂದೆ ನೀರಿನ ದರವನ್ನ ಪರಿಷ್ಕರಣೆ ಮಾಡಲಾಗಿತ್ತು. ಅಂದ್ರೆ 10 ವರ್ಷಗಳ ಹಿಂದೆ ನೀರಿನ ದರವನ್ನ ಪರಿಷ್ಕರಣೆ ಮಾಡಲಾಗಿತ್ತು. ಸೊ ಇಲ್ಲಿ ಜಲಮಂಡಳಿ ಹೇಳ್ತಾ ಇರೋದಿಷ್ಟೇ, 10 ವರ್ಷಗಳಿಂದಲೂ ಕೂಡ ನೀರಿನ ದರವನ್ನ ನಾವು ಏರಿಕೆ ಮಾಡಿಲ್ಲ. ಹಾಗಾಗಿ ಈಗ ಅನಿವಾರ್ಯತೆ ಇದೆ. 10 ವರ್ಷಗಳ ನಂತರ ಈಗ ನಾವು 2024 ಏನು ಡಿಸೆಂಬರ್ ಎಂಡ್ ಒಳಗಡೆ ನಾವು ನೀರಿನ ದರವನ್ನ ಏರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸೂಚನೆ ಬಹಳ ನಮಗೆ ಮುಖ್ಯ ಆಗಿರೋದ್ರಿಂದ ನಿಮ್ಮ ಏನು ಈಗಾಗಲೇ 27 ಶಾಸಕರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಮತ್ತೆ ನೀರಿನ ದರ ಏರಿಕೆಗೆ BWSSB ಚಿಂತನೆಯನ್ನ ಮಾಡ್ತಾ ಇದೆ ಎನ್ನಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ಜನತೆಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ತಾ ಇದೆ. ಈಗಾಗಲೇ ಸಿದ್ಧರಾಗಬೇಕು ಅನ್ನುವಂತಹ ಸಮಯ ಸನಿಹ ಆಗ್ತಾ ಇದೆ. ಗ್ರಾಹಕರಿಗೆ ಬೆಲೆ ಏರಿಕೆಯ ಶಾಕ್ ಅನ್ನ ನೀಡೋದಕ್ಕೆ ಬೆಂಗಳೂರು ಜಲಮಂಡಳಿ ಸಿದ್ಧ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಈಗಾಗಲೇ DCM DK ಶಿವಕುಮಾರ್ ನೇತೃತ್ವದ ಮುಂದಿನ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ತೀವ್ರ ನಷ್ಟ ಅನುಭವಿಸ್ತಾ ಇರುವಂತಹ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದೀಗ ನೀರಿನ ದರ ಏರಿಕೆಗೆ ಚಿಂತನೆಯನ್ನ ಮಾಡಿದೆ.
ಈ ವಿಚಾರದಲ್ಲಿ ಬೆಂಬಲ ನೀಡುವಂತೆ ಬೆಂಗಳೂರು ನಗರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ 27 ಮಂದಿ ಶಾಸಕರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಎಲ್ಲಾ ಶಾಸಕರಿಗೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಪತ್ರವನ್ನು ಬರೆದಿದ್ದಾರೆ. ಮುಂಬರುವ ವಿಧಾನಸಭೆ ಅಧಿವೇಶನಕ್ಕೆ ಮುಂಚಿತವಾಗಿ ಜಲಮಂಡಳಿಯ ಆರ್ಥಿಕ ಸಮಸ್ಯೆ ಹಾಗೆ ಸವಾಲುಗಳ ಬಗ್ಗೆ ಶಾಸಕರ ಗಮನ ಸೆಳೆಯೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಎನ್ನಲಾಗ್ತಾ ಇರುವಂತದ್ದು. ಹಾಗಾದ್ರೆ ಎಷ್ಟು ಹೆಚ್ಚಾಗಬಹುದು ಅನ್ನುವಂಥ ಮಾಹಿತಿ ಈಗ ಕುತೂಹಲವನ್ನ ಕೆಳಿಸ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ದರ ಏರಿಕೆ ಮಾಡಬೇಕು, ಯಾವಾಗಿನಿಂದ ಜಾರಿಗೆ ತರಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ರಾಮ್ ಪ್ರಸಾದ್ ಮನೋಹರ್ ಶಾಸಕರಿಗೆ ಬರೆದಂತಹ ಪತ್ರದಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಮುಂದಿನ ಸಭೆಯಲ್ಲಿ ಈ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವೆಚ್ಚದಲ್ಲಿ ಗಮನಾರ್ಹ ಏರಿಕೆ ಆಗುತ್ತಾ ಇಲ್ವಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಳೆದ ದಶಕದಲ್ಲಿ ವಿದ್ಯುತ್ ಸೇರಿದಂತೆ ಇತರ ಅಗತ್ಯ ಸೇವೆ ಸೌಕರ್ಯಗಳಿಗಾಗಿ ಜಲಮಂಡಳಿ ಮಾಡ್ತಾ ಇರುವಂತಹ ವೆಚ್ಚದ ಗಮನಾರ್ಹ ಹೆಚ್ಚಳದ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ವೆಚ್ಚದಲ್ಲಿ 107.3% ಅಷ್ಟು ಹೆಚ್ಚಾಗಿದೆ ಅಂತ ತಿಳಿಸಲಾಗಿದೆ. ನಿರ್ವಹಣೆ ವೆಚ್ಚ 122.5% ಹೆಚ್ಚಿದ್ರೆ ವೇತನ ಮತ್ತು ಪಿಂಚಣಿ 61.3% ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ನಷ್ಟದಲ್ಲಿ ಈಗ ಜಲಮಂಡಳಿ ಇರುವಂತದ್ದು. ಜಲಮಂಡಳಿಯ ಮಾಸಿಕ ವೆಚ್ಚ 170 ಕೋಟಿ ರೂಪಾಯಿಗಳಾಗಿದ್ದು ನೀರಿನ ಬಿಲ್ಗಳಿಂದ ಬರುವ ಆದಾಯ ಕೇವಲ 129 ಕೋಟಿ ರೂಪಾಯಿ ಆಗಿದೆ. ಹಾಗಾಗಿ ನಾವು ನೀರಿನ ಬೆಲೆಯನ್ನ ಏರಿಕೆ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ BWSSB ಚಿಂತನೆಯನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ ಸಿಲಿಕಾನ್ ಸಿಟಿ ಜನರಿಗೆ ಬರೀ ಈ ಬೆಲೆ ಏರಿಕೆಯ ಬಿಸಿ ತಡ್ತಾನೆ ಇದೆ. ಬಡ ಜನರ ಜೇಬಿಗೆ ಕತ್ತರಿಯನ್ನ ಹಾಕುವಂತಹ ಕೆಲಸವನ್ನ ಈಗ BWSSB ಕೂಡ ಮಾಡ್ತಾ ಇರುವಂತದ್ದು. ನೀರಿನ ದರವನ್ನ ಏರಿಕೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾವಾಗಿನಿಂದ ನೀರಿನ ದರ ಏರಿಕೆ ಆಗಬಹುದು ಅಂತ? ಚಂದ್ರಕಲಾ, ಈಗಾಗಲೇ ಕಳೆದ ವಾರವಷ್ಟೇ ಹಾಲಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಿ ಗ್ರಾಹಕರ ಜೇಬು ಸುಡೋಕೆ ರೆಡಿ ಆಗಿದಂತು. ಆದ್ರೆ ಇದೀಗ ಮತ್ತೆ ನೀರಿನ ದರವು ಕೂಡ ಏರಿಕೆ ಆಗುತ್ತೆ ಅಂತ ಹೇಳಿ ಈಗ ಮತ್ತೊಮ್ಮೆ ಸಾರ್ವಜನಿಕರಿಗೆ ಶಾಕ್ ಅನ್ನ ನೀಡುವಂತ ಸ್ಥಿತಿಗೆ ಇದೀಗ ಬಂದೋಗಿರುವಂತದ್ದು. ಈಗಾಗಲೇ ಇದೇ ಮೊದಲ ಬಾರಿಯಲ್ಲ ನೀರಿನ ದರವನ್ನ ಏರಿಕೆ ಮಾಡಬೇಕು ಅಂತ ಹಲವಾರು ಬಾರಿ ಕೂಡ ಚರ್ಚೆ ಆಗಿದೆ. ಕಳೆದ ಬಾರಿ DCM DK ಶಿವಕುಮಾರ್ ಅವರು ಕೂಡ ನಾನು ದರವನ್ನ ಏರಿಕೆ ಮಾಡೇ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಹೇಳಿದ್ರು. ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಕಳೆದ ಬಾರಿ ಕೂಡ ಏನು ಜಲಮಂಡಳಿ ಅಧ್ಯಕ್ಷ ಆಗಿರುವಂತ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಹೇಳಿದ್ರು, ಈಗಾಗಲೇ ನಮಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ನಮಗೆ ಬರ್ತಾ ಇರುವಂತ ಆದಾಯಕ್ಕಿಂತ ವೆಚ್ಚವೇ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ನೀರಿನ ದರವನ್ನ ಏರಿಕೆ ಮಾಡಲೇಬೇಕು ಅಂತ ಹೇಳಿ ಅವರು ಸಾಕಷ್ಟು ಬಾರಿ ಕೂಡ ಮನವಿಯನ್ನೇ ಮಾಡಿದ್ರು. ಇದೀಗ ಮತ್ತೆ ವಿನೂತನವಾಗಿ 27 ಶಾಸಕರಿಗೂ ಕೂಡ ಪತ್ರವನ್ನ ಬರೆದು ಅವರ ಗಮನವನ್ನ ಸೆಳೆಯೋಕೆ ಮುಂದಾಗಿದ್ದಾರೆ. ನೀರಿನ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈಗಾಗಲೇನು 2014 ನೀರಿನ ದರವನ್ನ ಏರಿಕೆ ಮಾಡಿತ್ತು. ಅದಾದ ನಂತರ ಯಾವುದೇ ರೀತಿಯ ದರವನ್ನ ಏರಿಕೆ ಮಾಡಿಲ್ಲ. 10 ವರ್ಷಗಳಿಂದಲೂ ಕೂಡ ಸಾಕಷ್ಟು ಜಲಮಂಡಳಿಗೆ ಹೊರೆ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ವಿದ್ಯುತ್ ದರ ಕೂಡ ಏರಿಕೆ ಆಗಿದೆ. ಅದರ ಜೊತೆಗೆ ಈಗ ಏನು ಹೊಸ ಹೊಸ ಯೋಜನೆಗಳನ್ನು ಕೂಡ ಜಲಮಂಡಳಿ ಮಾಡ್ತಾ ಇದೆ. ಈಗಾಗಲೇ ಕಾವೇರಿ 5ನೇ ಹಂತದ ಯೋಜನೆ ಕೂಡ ಆರಂಭವಾಗಿದೆ. ಇದರಿಂದ ಸಾಕಷ್ಟು ವೆಚ್ಚ ಕೂಡ ಆಗ್ತಾ ಇದೆ. ಏನು ತಿಂಗಳಿಗೆ 170 ಕೋಟಿ ವೆಚ್ಚ ಆದ್ರೆ ನಮಗೆ ಅವ್ರಿಗೆ ಏನು ವಿದ್ಯುತ್ ಬಿಲ್ಗಳಿಂದ ಬರ್ತಾ ಇರುವಂತ ಆದಾಯ 129 ಕೋಟಿ ಮಾತ್ರ ಇದೆ. ಹೀಗಾಗಿ ಸುಮಾರು 40 ಕೋಟಿಗೂ ಅಧಿಕ ನಮಗೆ ಹೆಚ್ಚಿನ ಆದಾಯ ಕೂಡ ಕಡಿಮೆ ಬೀಳ್ತಾ ಇದೆ. ಹೀಗಾಗಿ ದರವನ್ನ ಏರಿಕೆ ಮಾಡಲೇಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು. ಸದ್ಯ ಈಗ ಮತ್ತೆ DCM DK ಶಿವಕುಮಾರ್ ಅವರ ಜೊತೆಗೆ ಸಭೆಯನ್ನ ಮಾಡಿ ದರವನ್ನ ಏರಿಕೆ ಮಾಡಬೇಕು, ಎಷ್ಟು ದರವನ್ನ ಏರಿಕೆ ಮಾಡಬೇಕು, ಯಾವಾಗಿಂದ ಜಾರಿಗೆ ತರಬೇಕು ಅನ್ನೋಂಥದ್ದನ್ನ ಸಭೆಯಲ್ಲಿ ಚರ್ಚೆ ಮಾಡಿ ತಿಳಿಸಲಿದ್ದಾರೆ. ಸದ್ಯ ಈಗ ಕಾವೇರಿ 5ನೇ ಹಂತದ ಯೋಜನೆ ಕೂಡ ಆರಂಭವಾಗಿರೋದ್ರಿಂದ ಆ ಒಂದು ವೆಚ್ಚ ಏನಿದೆ ತಿಂಗಳಿಗೆ ಏನಿಲ್ಲ ಅಂದ್ರೂ 40 ಕೋಟಿಯಷ್ಟು ವೆಚ್ಚ ಆಗ್ತಾ ಇದೆ. ಆದ್ರೆ ಬರ್ತಾ ಇರುವಂತ ಆದಾಯ ತೀರಾ ಕಡಿಮೆ ಆಗಿದೆ. ಹೀಗಾಗಿ ನೀರಿನ ದರವನ್ನ ಏರಿಕೆ ಮಾಡಿದ್ರೆ ಆಮೇಲೆ ಜಲಮಂಡಳಿ ಏನು ಆರ್ಥಿಕ ವೆಚ್ಚ ಇದೆ, ಆಮೇಲೆ ಬೇಕಾಗಿರುವಂತಹ ಸೌಕರ್ಯಗಳಿಗೆ ಬೇಕಾಗಿರುವಂತ ಆದಾಯ ಕೂಡ ಕಡಿಮೆ ಇದೆ. ಅದು ಅಲ್ಲದೆ ಕೂಡ ಸಿಬ್ಬಂದಿಗಳಿಗೆ ಕೊಡಬೇಕಾಗಿರುವಂತ ವೇತನ ಕೂಡ ತುಂಬಾ ಜಾಸ್ತಿ ಇದೆ. ಹೀಗಾಗಿ ಸರಿದೂಗ್ಸೋಕೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನು ಮುಂದಿನ 5 ವರ್ಷಗಳ ಕಾಲ ಕೂಡ ನೀರಿನ ದರವನ್ನ ಏರಿಕೆ ಮಾಡ್ಲಿಲ್ಲ ಅಂತಂದ್ರೆ ಜಲಮಂಡಳಿಗೆ ಭಾರಿ ಹೊರೆ ಆಗುತ್ತೆ ಅನ್ನೋಂತ ಮಾತನ್ನ ಕೂಡ ಈಗಾಗಲೇ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ ಹೇಳಿರುವಂತದ್ದು. ಸದ್ಯ ಇನ್ನು ಮುಂಬರುವಂತಹ ವಿಧಾನಸಭೆ
ವಿಧಾನಸಭೆ ಅಧಿವೇಶನದಲ್ಲಿ ಈ ಒಂದು ಚರ್ಚೆ ಆಗ್ಬೇಕು, ದರವನ್ನ ಏರಿಕೆ ಮಾಡಬೇಕು ಅನ್ನೋಂತ ನಿರ್ಧಾರವನ್ನ ತಿಳಿಸಬೇಕು ಅಂತ ಹೇಳಿ ಈಗಾಗಲೇ ರಾಮ್ ಪ್ರಸಾದ್ ಮನೋಹರ್ ಅವರು ಕೂಡ 27 ಶಾಸಕರಿಗೆ ಪತ್ರವನ್ನ ಬರೆದು ಅವರ ಗಮನವನ್ನ ಸೆಳೆಯಕ್ಕೆ ಮುಂದಾಗಿರುವಂತದ್ದು ಚಂದ್ರಕಲಾ. ಎಸ್ ಹರ್ಷಿತಾ, ನಾವು ಗಮನಿಸ್ತಾ ಇದ್ದೀವಿ ಸಿಲಿಕಾನ್ ಸಿಟಿ ಜನರು ಒಂದಲ್ಲ ಅಂದ್ರೆ ಒಂದು ಬೆಲೆ ಏರಿಕೆಯ ಬಿಸಿಯಿಂದ ಬಳಲ್ತಾ ಇದ್ದಾರೆ ನೋಡಿ. ಈ ಹಿಂದೆ ಹಾಲಿನ ದರ ಏರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯ್ತು, ಮದ್ಯದ ದರ ಏರಿಕೆ ಆಯ್ತು, ಇನ್ನೇನು ಮುಂದಿನ ತಿಂಗಳು ಬಂದ್ರೆ ಮನೆ ಬಾಡಿಗೆ ದರವೂ ಕೂಡ ಏರಿಕೆ ಆಗುತ್ತೆ. ಸೊ ಇದನ್ನ ಎಲ್ಲವನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ತಾರೆ ಜನರು ಅಂತ. ಖಂಡಿತ ಚಂದ್ರಕಲಾ, ಒಂದು ಕಡೆ ಸಾರ್ವಜನಿಕರ ಜೇಬು ಸುಡೋಕೆ ಒಂದು ಬೆಲೆ ಏರಿಕೆ ಏನು ಹೊರೆಯಾಗ್ತಾ ಇದೆ. ಸಾಕಷ್ಟು ಬಾರಿ ಕೂಡ ಈಗಾಗಲೇ ಹಾಲಿನ ದರವನ್ನ ಕೂಡ ಏರಿಕೆ ಮಾಡಬೇಕು ಅಂತ ಹೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಅಗತ್ಯ ವಸ್ತುಗಳ ಬೆಲೆಗಳೇ ಏರಿಕೆ ಆಗ್ತಾ ಇದೆ. ಇನ್ನು ಏನು ತರಕಾರಿಗಳ ಬೆಲೆ ಆಗಿರ್ಬೋದು, ಮದ್ಯಪಾನದ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಗತ್ಯವಾಗಿ ಬೇಕಾಗಿರುವಂತಹ ವಸ್ತು ಅಂದ್ರೇನೆ ಅದು ನೀರು. ಸೊ ನೀರಿನ ದರವನ್ನು ಕೂಡ ಈ ರೀತಿಯಾಗಿ ಏರಿಕೆ ಮಾಡಿ